ಮತದಾನ ಮುಗಿದ ಬೆನ್ನಲ್ಲೇ ರಿಸಲ್ಟ್ ಲೆಕ್ಕಾಚಾರ ನಡೀತಾ ಇದ್ದು ಎಲ್ಲರ ಚಿತ್ತ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಹತ್ರ ನೆಟ್ಟಿದೆ. ಅದರಲ್ಲೂ ಗೊಂಬೆನಾಡಿನಲ್ಲಿ ಈ ಬಾರಿ ದಾಖಲೆ ಪ್ರಮಾಣದ ಅಂದರೆ 88.81% ಮತದಾನ ಆಗಿದ್ದು, ಕಳೆದ ಬಾರಿ 85.86% ಮತದಾನ ಆಗಿತ್ತು. ಕಳೆದ ಬಾರಿಗಿಂತ ಈ ಬಾರಿ 3% ಹೆಚ್ಚು ಮತದಾನ ಆಗಿದೆ. ಅದರಲ್ಲಿ ಯಾರಿಗೆ ಗೆಲ್ಲುವ ಅಂತರ ಎಷ್ಟು ಇತ್ಯಾದಿ ಆಧಾರಗಳ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ. ಕುತೂಹಲ ಅಂದರೆ ಈ 3 ಕ್ಷೇತ್ರಗಳಲ್ಲಿ ಮಾತ್ರ ಬೆಟ್ಟಿಂಗ್ ಭರಾಟೆ ನಡೀತಾ ಇಲ್ಲ. ಈ ಚುನಾವಣೆಯ ಬಗ್ಗೆ ಆಸಕ್ತಿ ಹೊಂದಿರುವ ಇತರ ಜಿಲ್ಲೆಗಳಲ್ಲೂ ಬೆಟ್ಟಿಂಗ್ ದಂಧೆಕೋರರು ಬಾಜಿ ಕಟ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಮೊದಲಿಗೆ ಚನ್ನಪಟ್ಟಣದಲ್ಲಿ ಯಾರ ಫೇವರೇಟ್ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಚನ್ನಪಟ್ಟಣದಲ್ಲಿ ಭರ್ಜರಿ ಬಾಜಿ. ಶಿಗ್ಗಾವಿ ಸಂಡೂರು ಕ್ಷೇತ್ರಕ್ಕಿಂತ ಚನ್ನಪಟ್ಟಣವೇ ಎಲ್ಲರ ಫೇವರೇಟ್ ಆಗಿದೆ. ಚನ್ನಪಟ್ಟಣದ ಕ್ಷೇತ್ರದ ಬಗ್ಗೆ ಇತರ ಜಿಲ್ಲೆಯ ಜನರಲ್ಲೂ ಆಸಕ್ತಿ ಹೆಚ್ಚಾಗಿದೆ. ಹೀಗಾಗಿ ಬೆಟ್ಟಿಂಗ್ನಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಬಾಜಿ ಕಟ್ಟಲಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಅಖಾಡದಲ್ಲಿದ್ದಾರೆ. ನಿಖಿಲ್ ಹಾಗೂ ಸಿಪಿವೈ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದ್ದು, ಎರಡೂ ಕಡೆಯಿಂದ ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿದಿದೆ. ಪ್ರತಿ ಓಟ್ಗೆ 4 ರಿಂದ 6,000 ರೂಪಾಯಿ ಕೊಟ್ಟಿದ್ದಾರೆ ಎಂಬ ಸುದ್ದಿ ಸಹ ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದತ್ತ ಬೆಟ್ಟಿಂಗ್ದಾರರು ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಚನ್ನಪಟ್ಟಣದ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಚನ್ನಪಟ್ಟಣದಲ್ಲಿ ಎನ್ಡಿಎ ವರ್ಸಸ್ ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ನಡೀತಾ ಇದೆ. ಹೀಗಾಗಿ ಬೆಟ್ಟಿಂಗ್ದಾರರು ಗೊಂದಲದಲ್ಲಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು 50-50 ಆಧಾರದಲ್ಲೇ ಇರುವುದರಿಂದ ಬೆಟ್ಟಿಂಗ್ನಲ್ಲೂ ಇದೇ ನಂಬರ್ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಮೊದಲು ಈ ಬಾರಿ ಸಿಪಿ ಯೋಗೇಶ್ವರೇ ಗೆಲುವು ಎನ್ನಲಾಗ್ತಿತ್ತು. ಸಿಪಿ ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಕಾಂಗ್ರೆಸ್ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಒಕ್ಕಲಿಗರ ಬೆಲ್ಟ್ ಫುಲ್ ಟರ್ನ್ ಆಗಿದ್ದು ನಿಖಿಲ್ಗೆ ಪ್ಲಸ್ ಆಗಿದೆ ಅನ್ನೋ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಒಂದು ಲೆಕ್ಕಾಚಾರದಿಂದ ನಿಖಿಲ್ ಕುಮಾರಸ್ವಾಮಿಗೆ ಸಾಧಾರಣ ಗೆಲುವು ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದನ್ನ ಸ್ವತಃ ಸಿಪಿವೈ ಒಪ್ಪಿಕೊಂಡಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ಗೆಲ್ಲುವ ಬಗ್ಗೆ ಪೂರ್ತಿ ವಿಶ್ವಾಸವನ್ನ ಸಿಪಿವೈ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಅವರ ಒಂದು ಹೇಳಿಕೆ ಬೆಟ್ಟಿಂಗ್ ಮೇಲೂ ಪ್ರಭಾವ ಬೀರಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ನಿಮ್ಮ ಸುದ್ದಿಯಾನ ಸಿಪಿಐ ಹೇಳಿಕೆ ಬಗ್ಗೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿತ್ತು. ಅದರಲ್ಲಿ ಜನ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ದಂಧೆ ಗಮನದಲ್ಲಿಟ್ಕೊಂಡು ಯೋಗೇಶ್ವರ್ ಸೋಲಿನ ಮಾತನಾಡಿದ್ರಾ ಅಂತ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡಿದ್ವಿ. ಅಂದರೆ ವೋಟಿಂಗ್ ಪೋಲ್ ಥರ ಮಾಡಿದ್ವಿ. ಅದರಲ್ಲಿ ಬೆಟ್ಟಿಂಗ್ ತಡೆಯಲು ಹೀಗೆ ಹೇಳಿದ್ರು ಅಂತ 56% ಜನ ವೋಟ್ ಮಾಡಿದರೆ ಬೆಟ್ಟಿಂಗ್ ಹೆಚ್ಚಿಸುವ ಲೆಕ್ಕಾಚಾರ ಅಂತ 19% ಜನ ಹೇಳಿದ್ದಾರೆ. ಇನ್ನು ಸಿಪಿಐ ಮಾತಿಗೂ ಬೆಟ್ಟಿಂಗಿಗೂ ಸಂಬಂಧವೇ ಇಲ್ಲ ಅಂತ 35% ಜನ ತಮ್ಮ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸಂಡೂರು ಶಿಗ್ಗಾವಿಯಲ್ಲಿ ಯಾರ ಪರ ಒಲವು? ಇನ್ನು ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ಈ ಬಾರಿಯೂ ಕಾಂಗ್ರೆಸ್ ಅಭ್ಯರ್ಥಿಯತ್ತ ಬೆಟ್ಟಿಂಗ್ ಒಲವು ವ್ಯಕ್ತವಾಗ್ತಾ ಇದೆ. ಅನ್ನಪೂರ್ಣ ಅವರು ಗೆಲ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಹೆಚ್ಚಿನ ಬೆಟ್ಟಿಂಗ್ ನಡೀತಾ ಇದೆ. 70% ಬೆಟ್ಟಿಂಗ್ ಅನ್ನ ಅನ್ನಪೂರ್ಣ ಪರವಾಗಿ ಇದೆ ಎನ್ನಲಾಗ್ತಾ ಇದೆ. ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ಇದ್ರೂ ಕಾಂಗ್ರೆಸ್ ಆಂತರಿಕ ಜಗಳ ಕಿತ್ತಾಟ ಬಿಜೆಪಿಗೆ ಲಾಭವಾಗಿದೆ ಎಂಬ ಅಭಿಪ್ರಾಯ ಕೂಡ ಇದೆ. ಭರತ್ ಬೊಮ್ಮಾಯಿ ಅವರ ಪರವಾಗಿ ಬೆಟ್ಟಿಂಗ್ ಒಲವು ಕಾಣ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇನ್ನು ಬೆಟ್ಟಿಂಗ್ ಕಾನೂನು ಬಾಹಿರವಾದರೂ ಚುನಾವಣೆಯ ಸಂದರ್ಭದಲ್ಲಿ ಗೌಪ್ಯವಾಗಿ ನಡೀತಾ ಇದೆ. ಕೆಲವು ಕಾರ್ಯಕರ್ತರ ಮಟ್ಟದಲ್ಲಿ ಬೆಟ್ಟಿಂಗ್ ನಡೆದರೆ ಮತ್ತೆ ಕೆಲವು ತಮ್ಮ ವೈಯಕ್ತಿಕ ಆಸಕ್ತಿಯ ಮೇಲೆ ಬೆಟ್ಟಿಂಗ್ನಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಚುನಾವಣಾ ಸಮೀಕ್ಷೆಗಳು, ಆಂತರಿಕ ವರದಿಗಳು ಹಾಗೂ ಮಾಧ್ಯಮಗಳ ವರದಿಗಳ ಮೇಲೆ ಬೆಟ್ಟಿಂಗ್ ಮೇಲೆ ಪರಿಣಾಮ ಬೀರ್ತಾ ಇದ್ದು 1,000 ರಿಂದ 1 ಲಕ್ಷದ ತನಕ ಕೂಡ ಒಬ್ಬರ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ.